ಈ ವಿಡಿಯೋದಲ್ಲಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಇದನ್ನು ಕಂಟಿನ್ಯೂ ಮಾಡೋಣ. ಇಲ್ಲಿ ಲಾಸಸ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್. ಇಲ್ಲಿ ಕ್ಯಾಪಿಟಲ್ ಗೇನಲ್ಲಿ 2 ಟೈಪ್ ನಮಗೆ ಲಾಸ್ ಬರುವುದು. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಜೊತೆಗೆ ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಇದನ್ನು ಏನಿದ್ರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಅಷ್ಟೇ ಸೆಟ್ ಆಫ್ ಮಾಡ್ಬೋದು. ಓಕೆ, ಇದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೂ ಸೆಟ್ ಆಫ್ ಮಾಡ್ಬೋದು, ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೂ ಸೆಟ್ ಆಫ್ ಮಾಡ್ಬೋದು. ಓಕೆ, ಬಟ್ ಕ್ಯಾಪಿಟಲ್ ಗೇನ್ ಲಾಸ್ ಇತ್ತಂದರೆ ಬೇರೆ ಹೆಡ್ ಜೊತೆ ಇದನ್ನು ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಕ್ಯಾಪಿಟಲ್ ಗೇನಿಂದ ಲಾಸ್ ಶುಡ್ ಬಿ ಸೆಟ್ ಆಫ್ ವಿತ್ ಅ ಕ್ಯಾಪಿಟಲ್ ಗೇನ್ ಓನ್ಲಿ. ಹೌದಾ? ಸೊ ಕ್ಯಾಪಿಟಲ್ ಲಾಸ್ ಏನಿದ್ರು ಕ್ಯಾಪಿಟಲ್ ಗೇನ್ ಜೊತೆಗೇ ನಾವು ಸೆಟ್ ಆಫ್ ಮಾಡ್ತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಸೆಟ್ ಆಫ್ ಆಗುತ್ತೆ. ಸೊ ಇದನ್ನು ಸೆಟ್ ಆಫ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇದನ್ನು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಶಾರ್ಟ್ ಟರ್ಮ್ ಇರ್ಬೋದು ಅಥವಾ ಲಾಂಗ್ ಟರ್ಮ್ ಲಾಸ್ ಇರ್ಬೋದು, ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಪ್ ಟು 8 yearsವರೆಗೂ. 8 yearsವರೆಗೂ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇದನ್ನು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಓನ್ಲಿ ಕ್ಯಾಪಿಟಲ್ ಗೇನ್ ಜೊತೆಗಷ್ಟೇ ಸೆಟ್ ಆಫ್ ಮಾಡ್ಬೋದು. ಬಟ್ ಇಲ್ಲಿ ಬೇರೆ ಬಿಸ್ನೆಸ್ ಲಾಸ್ ಇತ್ತಂದರೆ ಲಾಂಗ್ ಟರ್ಮ್ ಆಸ್ ವೆಲ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಸೆಟ್ ಆಫ್ ಮಾಡ್ಬೋದು. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಬಿಸ್ನೆಸ್ ಪ್ರಾಫಿಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಇದು ಲಾಸ್ಟ್ ಅಸೆಸ್ಮೆಂಟ್ ಇಯರ್ ಕೊಟ್ಟಿದ್ದಾರೆ. ದೆನ್ ಇಲ್ಲಿ ಕರೆಂಟ್ ಅಸೆಸ್ಮೆಂಟ್ ಇಯರ್ದು ಬಿಸ್ನೆಸ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, ಮೊದಲು ಲಾಸ್ಟ್ ಅಸೆಸ್ಮೆಂಟ್ ಇಯರ್ದು ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ಬಿಸ್ನೆಸ್ ಪ್ರಾಫಿಟ್ ಕೊಟ್ಟಿದ್ದಾರೆ 80,000. ದಿಸ್ ಈಸ್ ಫಾರ್ ಅಸೆಸ್ಮೆಂಟ್ ಇಯರ್ 2019-20. ಇಲ್ಲಿ ಬಿಸ್ನೆಸ್ ಪ್ರಾಫಿಟ್ ಕೊಟ್ಟಿದ್ದಾರೆ 80,000. ಇಲ್ಲಿ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೊಟ್ಟಿದ್ದಾರೆ. ಮೊದಲು ಇವೆರಡು ಸೆಟ್ ಆಫ್ ಮಾಡ್ಕೊಳ್ಳೋಣ. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೊಟ್ಟಿದ್ದಾರೆ, ಇದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ನಾವು ಸೆಟ್ ಆಫ್ ಮಾಡ್ಬೋದು. ಓಕೆ, ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20,000. ಇಲ್ಲಿ ಲಾಸ್ ಕೊಟ್ಟಿದ್ದಾರೆ 50,000. ಇಲ್ಲಿ ಫುಲ್ ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬ್ಯಾಲೆನ್ಸ್ 30,000 ಏನಿದೆ ಇದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ದಿಸ್ ಈಸ್ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಓಕೆ, 2019-20 ಅಸೆಸ್ಮೆಂಟ್ ಇರೋದು ಇನ್ಕಮ್ ಎಷ್ಟಾಯಿತು? ಓನ್ಲಿ 80,000. ಸೊ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಿದೆ ಬಿಸ್ನೆಸ್ ಪ್ರಾಫಿಟ್ ಜೊತೆಗೆ ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಈಗ 2021 ಅದು ನೋಡೋಣ. ಸೊ ಇಲ್ಲಿ ಬಿಸ್ನೆಸ್ ಲಾಸ್ ಕೊಟ್ಟಿದ್ದಾರೆ, ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೊಟ್ಟಿದ್ದಾರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತೊಗೊಳ್ಳೋಣ 70,000. ಸೊ ಇಲ್ಲಿ ಕರೆಂಟ್ ಇರೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನೂ ಇಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಇಲ್ಲಿ ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಇದನ್ನು ಇಲ್ಲಿ ಬಿಟ್ಬಿಡ್ತೀವಿ. ಬಟ್ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿದೆ ಲಾಸ್ಟ್ ಇರೋದು, ಸೊ ಇದನ್ನು ಇಲ್ಲಿ ಸೆಟ್ ಆಫ್ ಮಾಡ್ತೀವಿ. ಕ್ಯಾರಿಡ್ ಫಾರ್ವರ್ಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಸೊ ದಿಸ್ ಈಸ್ ಅ ಅಸೆಸ್ಮೆಂಟ್ ಇಯರ್ 19-20 ಕ್ಯಾರಿ ಫಾರ್ವರ್ಡ್ ಆಗಿದ್ದು. $30,000. ಇಲ್ಲಿ 40,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಉಳಿತು. ಓಕೆ, ಇದರಲ್ಲಿ ಕರೆಂಟ್ ಇಯರ್ದು ಬಿಸ್ನೆಸ್ ಲಾಸ್ ಇದನ್ನು ಸೆಟ್ ಆಫ್ ಮಾಡ್ಬೋದು. ಸೊ ಬಿಸ್ನೆಸ್ ಲಾಸ್ ಏನು ಕೊಟ್ಟಿದ್ದಾರೆ 10,000 rupees, ಇದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಸೆಟ್ ಆಫ್ ಮಾಡ್ಬೋದು. ಇಲ್ಲಿ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಈಸ್ 30,000. ನೆಕ್ಸ್ಟ್ ಲಾಸ್ ಫ್ರಮ್ ಸರ್ಟನ್ ಸ್ಪೆಸಿಫೈಡ್ ಸೋರ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಲ್ಲಿ ಸ್ಪೆಸಿಫೈಡ್ ಸೋರ್ಸ್ ಅಂದರೆ
ಇಲ್ಲಿ ಹಾರ್ಸ್ ರೇಸ್ ಬರುತ್ತೆ. ಸೊ ಹಾರ್ಸ್ ರೇಸಿಂದ ಬರೋ ಲಾಸನ್ನು ಇದನ್ನು ಬೇರೆ ಯಾವುದೇ ಸೋರ್ಸ್ ಜೊತೆಗೆ ನಮಗೆ ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಓನ್ಲಿ ಹಾರ್ಸ್ ರೇಸ್ ಇನ್ಕಮ್ ಇದ್ದರೆ ಮಾತ್ರ ಇದನ್ನು ಸೆಟ್ ಆಫ್ ಮಾಡ್ಬೋದು. ಓಕೆ, ಹಾರ್ಸ್ ರೇಸ್ ಲಾಸ್ ಇತ್ತಂದರೆ ಹಾರ್ಸ್ ರೇಸ್ ಇನ್ಕಮ್ ಜೊತೆಗೆ ಅಷ್ಟೇ ನಾವು ಸೆಟ್ ಆಫ್ ಮಾಡ್ಬೋದು. ಬೇರೆ ಹೆಡ್ ಜೊತೆಗೆ ಯಾವುದು ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಲಾಸನ್ನು ಸೆಟ್ ಆಫ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇದನ್ನು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಕ್ಯಾರಿ ಫಾರ್ವರ್ಡ್ ಮಾಡಿದರೂ ಕೂಡ ಇದನ್ನು ಓನ್ಲಿ ಹಾರ್ಸ್ ರೇಸ್ ಇನ್ಕಮ್ ಜೊತೆಗೆ ಅಷ್ಟೇ ಸೆಟ್ ಆಫ್ ಆಗುತ್ತೆ. ಸೊ ಇದನ್ನು ಅಪ್ ಟು 4 ಇಯರ್ಸ್ವರೆಗೂ ನಾವು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅಪ್ ಟು 4 ಇಯರ್ಸ್ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಚೇಂಜ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಫರ್ಮ್ ಆರ್ ಸಕ್ಸೆಷನ್. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ದ ಫರ್ಮ್ ಚೇಂಜ್ ಆಯ್ತಂದರೆ, ಅಂದರೆ ಈಗ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ. ಆ ಫರ್ಮಲ್ಲಿ XYZ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಓಕೆ, ಸೊ ಇದರಲ್ಲಿ Z ಇಲ್ಲಿ ಡಿಸ್ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಅವನು ರಿಟೈರ್ ಆಗ್ಬೋದು, ಇಲ್ಲಾಂದರೆ ಡೆತ್ ಆಗಿರ್ಬೋದು. ಸೊ ಇವರಿಬ್ಬರು ಇದನ್ನು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಸಪೋಸ್ ಬಿಫೋರ್ ರಿಟೈರಿಂಗ್ Z ರಿಟೈರ್ ಆಗೋಕ್ಕಿಂತ ಮುಂಚೆ ಫರ್ಮಲ್ಲಿ ಲಾಸ್ ಇತ್ತಂದರೆ ಇವಂದು ಏನು ಶೇರ್ ಇದೆ ಈ ಲಾಸನ್ನು ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಇಟ್ ಶುಡ್ ನಾಟ್ ಬಿ ಕಂಟಿನ್ಯೂಡ್. ಅಂದರೆ ಇದೆ ಝೆಡ್ದು ಶೇರ್ ಏನಿದೆ ಇದನ್ನು ನಮಗೆ ಲಾಸನ್ನು ಯಾವುದೇ ಇದರಲ್ಲೂ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಓನ್ಲಿ X ಮತ್ತು Y ಪಾರ್ಟ್ನರ್ಸ್ ಇದ್ದದ್ದೇ ಅಷ್ಟೇ ಲಾಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಓಕೆ, ಸೊ ಅದೇ ರೀತಿ ಸಕ್ಸೆಷನ್. ಸೊ ಈಗ ಯಾವುದೇ ಬಿಸ್ನೆಸ್ಸನ್ನು ಇದನ್ನು ಇನ್ನೊಬ್ಬರು ಇದನ್ನು ಕಂಟಿನ್ಯೂ ಮಾಡಿದ್ರೆ ಅಂದರೆ ಇಲ್ಲಿ ಮಿಸ್ಟರ್ ಎ ಇಸ್ ದ ಓನರ್. ಸೊ ಇದನ್ನು ಮಿಸ್ಟರ್ ಪಿಗೆ ಈ ಬಿಸ್ನೆಸ್ಸನ್ನು ಸೇಲ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಮಿಸ್ಟರ್ ಪಿಗೆ ಬಿಸ್ನೆಸ್ ಸೇಲ್ ಮಾಡಿದಾಗ ಸೊ ಇವ್ರದ್ದೇನಾದರೂ ಲಾಸ್ ಇತ್ತಂದರೆ, ಮಿಸ್ಟರ್ ಎದ್ ಲಾಸ್ ಇತ್ತಂದರೆ ಇದನ್ನು ಕೂಡ ನಮಗೆ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಮಿಸ್ಟರ್ ಪಿ ಇದನ್ನು ನ್ಯೂಲಿ ಸ್ಟಾರ್ಟೆಡ್ ಬಿಸ್ನೆಸ್ ಅಂತ ಅಂದ್ಕೊಂಡು ಸೊ ಯಾವುದೇ ಹಳೆ ಲಾಸ್ ಇತ್ತಂದರೆ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಇನ್ಹೆರಿಟೆನ್ಸ್ದು ಬಿಸ್ನೆಸ್ ಇರಬಾರ್ದು. ಅಂದರೆ ಇಲ್ಲಿ ಗ್ರ್ಯಾಂಡ್ ಫಾದರ್ದು ಬಿಸ್ನೆಸ್ ಅವ್ರ ಸನ್ ಕಂಟಿನ್ಯೂ ಮಾಡಿದರೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ನೆಕ್ಸ್ಟ್ ರೌಂಡಿಂಗ್ ಆಫ್ ದ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 288E. ಇಲ್ಲಿ ಟೋಟಲ್ ಇನ್ಕಮ್, ನಾವೇನು ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡ್ತೀವಿ, ಎಲ್ಲ 5 ಹೆಡ್ಸಿದ್ದು ಇನ್ಕಮ್ ಸೇರಿ ಆಮೇಲೆ ಸೆಟ್ ಆಫ್ ಮಾಡಿದಾಗ ವಿಲ್ ಗೆಟ್ ಟೋಟಲ್ ಇನ್ಕಮ್. ಇದನ್ನು ನಾವು ರೌಂಡ್ ಆಫ್ ಮಾಡಬೇಕಾಗತ್ತೆ ಟು ದ ₹10. ಓಕೆ, ಅಂದರೆ 5 ಆರ್ ಮೋರ್, ₹5ಗಿಂತ ಜಾಸ್ತಿ ಇತ್ತಂದರೆ ಇದನ್ನು ನಾವು ₹10ವರೆಗೂ ಸೆಟ್ ಆಫ್ ಮಾಡಬೇಕು. ಇಫ್ ಇಟ್ ಈಸ್ ಅ ಗ್ರೇಟರ್ ದ್ಯಾನ್ ₹5. ಇಫ್ ಇಟ್ ಇಸ್ ಅ ಲೆಸ್ ದ್ಯಾನ್ ₹5 ಇದನ್ನು ಲಾಸ್ಟ್ 10 ಡಿಜಿಟ್ಗೆ ನಾವು ರೌಂಡ್ ಆಫ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ₹5,084 ಟೋಟಲ್ ಇನ್ಕಮ್ ಇತ್ತಂದರೆ ಇದನ್ನು ನಾವು ₹5,080ಗೆ ರೌಂಡ್ ಆಫ್ ಮಾಡ್ತೀವಿ. ₹5,086 ಇತ್ತಂದರೆ ₹5,090ಗೆ ಇದನ್ನು ರೌಂಡ್ ಆಫ್ ಮಾಡ್ತೀವಿ.